ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್ ಚಂದು ವ್ಲಾಗ್ಸ್. ಬೇಬಿ ಕುಚ್ಚು ಕಟ್ಟೋದಕ್ಕೆ ಮೆಟೀರಿಯಲ್ ಏನೇನು ಬೇಕಂದರೆ ಸಿಲ್ಕ್ ಥ್ರೆಡ್ 2 ಸ್ಯಾರಿ ಕಾಂಬಿನೇಷನ್ದು, ಟ್ರಿಮ್ಮರು, ಜರಿ ಥ್ರೆಡ್ಡು ಮತ್ತು ನೀಡಲು. ನನಗೆ ಬಂದಿರೋ ಸ್ಯಾರಿ ಇವತ್ತು ಈ ಕಲರ್ ಇದೆ. ಸೊ ನಾನು ಈ 2 ಕಲರ್ ದಾರನ ಸಪ್ರೇಟ್ ಸುತ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಕಲಿಯೋರು ಏನು ಮಾಡಿ ಅಂದರೆ ಒಂದು ಬುಕ್ಕಿಗೆ ಇಲ್ಲ ಒಂದು ಪ್ಯಾಡಿಗೆ 60ರಿಂದ 77 ದಾರ ಸುತ್ಕೊಳ್ಳಿ. ಇಷ್ಟು ಉದ್ದ ನೀವು ಲೆಂತ್ ಸುತ್ಕೊತೀನಿ ಅಂತ ಅಂದರೆ ಸುಮ್ಮನೆ ದಾರ ಸುತ್ಕೊಳ್ಳುತ್ತೆ. ಸೊ ನನಗೆ ಗ್ರಿಪ್ ಇರೋದ್ರಿಂದ ನಾನು ಆಲ್ರೆಡಿ ದಾರ ಸುತ್ಕೊಂಡಿದ್ದೀನಿ, ತುಂಬ ಲೆಂತಾಗೆ ಸುತ್ಕೊಂಡಿದ್ದೀನಿ. ನಾವು ಸ್ಯಾರಿ ಕುಚ್ಚು ಹಾಕೋದಕ್ಕಿಂತ ಮುಂಚೆ ಈ ಥರ ದಾರಾನ ಸ್ಟ್ರೈಟ್ನರಲ್ಲಿ ಇಲ್ಲಾಂದರೆ ಈ ಥರ ಐರನ್ ಬಾಕ್ಸಲ್ಲಿ ಐರನ್ ಮಾಡಿಕೊಂಡ್ರೆ ದಾರ ಸ್ಟ್ರೈಟಾಗಿ ಕೂತ್ಕೊಳ್ಳುತ್ತೆ ಅಂತ ನಾನು ಐರನ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ದಾರ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಸ್ಯಾರಿ ಪಲ್ಲು ಸೈಡ್ನ ಒಂದು ಕಾಟ್ ಮೇಲೆ ಇಲ್ಲ ಒಂದು ಮಂಚದ ಮೇಲೆ ಸ್ಯಾರಿ ಉಲ್ಟಾ ಹಾಕ್ಕೊಳ್ಳಿ, ಸೀದಾ ಹಾಕೋಬೇಡಿ. ಉಲ್ಟಾ ಹಾಕ್ಕೊಂಡು ಈ ಥರ ನೀಟಾಗಿ ಇಟ್ಕೊಬೇಕು. ಎಲ್ಲೂ ಉದ್ದ ಸೊಟ್ಟ ಇರಬಾರ್ದು. ಮತ್ತು ಅದ್ರ ಮೇಲೆ ಗ್ರಿಪ್ಪಿಗೆ ಒಂದು ದಿಂಬೇನಾದರೂ ಇಟ್ಕೊಂಡು ರೆಡಿ ಮಾಡ್ಕೊಳ್ಳಿ. ಸ್ಟಾರ್ಟಿಂಗು ಸ್ಯಾರಿ ಕಲರ್ ದಾರ ತೊಗೊಂಡು ಸ್ಟಾರ್ಟ್ ಮಾಡಬೇಕು. ಪಲ್ಲು ಕಲರೇ ದಾರ ತೊಗೊಂಡು ಸ್ಟಾರ್ಟ್ ಮಾಡಬಾರ್ದು ನಾವು. ನಾನಿಲ್ಲಿ ಸ್ಯಾರಿ ಕಲರೇ ತೊಗೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಧಾನಕ್ಕೆ ಎಳ್ಕೊಳ್ಬೇಕು. ಇಲ್ಲಿ ಗ್ರಿಪ್ ಇಟ್ಕೊಂಡು ಇಲ್ಲಾಂದರೆ ಸುತ್ಕೊಂಡ್ಬಿಡುತ್ತೆ. ನಮಗೆ ಕುಚ್ಚು ಎಷ್ಟುದ್ದ ಬೇಕೋ ಅಷ್ಟುದ್ದಕ್ಕೆ ನೋಡಿಕೊಂಡು ಈ ಥರ ಜರಿ ಥ್ರೆಡ್ಗೆ ನೀಡಲ್ಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರಬೇಕು. ನೆಕ್ಸ್ಟು ಒಂದು 2ರಿಂದ 3 ನಾಟ್ ಹಾಕ್ಕೊಬೇಕು. ಇದನ್ನ ಹಾಕೋವಾಗ್ಲೂ ಸುತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ನಿಧಾನಕ್ಕೆ ಹಾಕಬೇಕು. ನಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ನೋಡ್ಕೊಬೇಕು. ಕೆಲವೊಬ್ಬರು ಶಾರ್ಟ್ ಕೇಳ್ತಾರೆ, ಕೆಲವೊಬ್ಬರು ಸ್ವಲ್ಪ ಲಾಂಗ್ ಕೇಳ್ತಾರೆ. ಸೊ ನಮ್ಮ ಬೆರಳಿಂದ 1 ಇಂಚ್ ಸಾಕಷ್ಟೇ. ಮಾಮೂಲಿ ಬೇಬಿ ಕುಚ್ಚು ಲೆಂತ್ ಎಷ್ಟಿರುತ್ತೆ ಅಂದರೆ 1ರಿಂದ 1.25 ಇಂಚ್ ಸಾಕಾಗುತ್ತೆ. ಸೊ ನೋಡಿಕೊಂಡು ನಾವು ಹಿಂಗೆ ನಾಟ್ ಹಾಕಿ ಕಟ್ ಮಾಡ್ಕೊಳ್ಬೇಕು. ದಾರ ಸ್ವಲ್ಪ ಉದ್ದ ತುಂಡ ಇದ್ದರೆ ನೋಡಿಕೊಂಡು ಟ್ರಿಮ್ ಮಾಡ್ಕೊಳ್ಬೇಕು ಫುಲ್ ಸ್ಟ್ರೈಟಾಗಿ. ಒಂದು ಕುಚ್ಚಿಗೂ ಇನ್ನೊಂದು ಕುಚ್ಚಿಗೂ ಗ್ಯಾಪ್ ಎಷ್ಟಿರಬೇಕಂದ್ರೆ ಈ ಥರ ಒಂದು ಕುಚ್ಚು ಇನ್ಸರ್ಟ್ ಮಾಡಿದ ತಕ್ಷಣ ಒಂದು ಬೆರಳಿಟ್ಟು ನೆಕ್ಸ್ಟ್ಗೆ ಇನ್ನೊಂದು ಕುಚ್ಚನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಕೆಲವೊಬ್ಬೊಬ್ಬರು ಮಾರ್ಕ್ ಮಾಡ್ಕೊಂಡು 1 ಇಂಚ್ಗೂ ಮಾರ್ಕ್ ಮಾಡ್ತಾರೆ. ಸೊ ನಾನು ಈ ಥರ ಒಂದು ಕುಚ್ಚು ಇನ್ಸರ್ಟ್ ಮಾಡಿ ಒಂದು ಬೆರಳಿಟ್ಟು ನೆಕ್ಸ್ಟ್ ಆ ಗ್ಯಾಪಿಗೆ ನಾನು ಇನ್ನೊಂದು ಕುಚ್ಚನ್ನ ಸ್ಟಾರ್ಟ್ ಮಾಡ್ತೀನಿ. ನಾನು ಈ ಸ್ಯಾರಿಗೆ 3 ಕುಚ್ಚು ಒಂದು ಕಲರು ಮತ್ತು ಇನ್ನು ನೆಕ್ಸ್ಟ್ 3 ಕುಚ್ಚು ಬೇರೆ ಕಲರ್ ಹಾಕೋಣ ಅಂದ್ಕೊಂಡಿದ್ದೀನಿ. ಒಂದಾದ್ಮೇಲೆ ಇನ್ನೊಂದನ್ನು ಬೇರೆ ಬೇರೆ ಕಲರ್ ಹಾಕ್ಕೊಬೋದು. ಬಟ್ ಇಲ್ಲಿ 3 ಹಾಕಿ ಅಂತ ಕೇಳಿದರು ನನಗೆ. ಸೊ ಹಂಗಾಗಿ ನಾನು 3 ಕುಚ್ಚು ಒಂದು ಕಲರ್ ಹಾಕ್ತಾಯಿದ್ದೀನಿ. ನೆಕ್ಸ್ಟು 3 ಕುಚ್ಚು ಆದಮೇಲೆ ಪಲ್ಲು ಕಲರ್ ಹಾಕಿ. ನಾವು ಯಾಕೆ ಸ್ಯಾರಿ ಉಲ್ಟಾ ಹಾಕ್ಕೊಂಡು ಕುಚ್ಚು ಕಟ್ಟಬೇಕಂದ್ರೆ ನಾವು ಎಕ್ಸ್ಟ್ರಾ ಜರಿ ಥ್ರೆಡ್ ಬಿಟ್ಟಿರ್ತೀವಲ್ಲ ನಾಟ್ ಹಾಕಿ, ಅದು ಕಾಣಿಸ್ಬಾರ್ದು ಅಂತ ನಾವು ಸ್ಯಾರಿ ಉಲ್ಟಾ ಹಾಕ್ಕೊಂಡು ಕುಚ್ಚು ಕಟ್ತೀವಿ. ನೋಡಿ ಫೈನಲ್ ಲುಕ್ ಈ ಥರ ಬಂದಿದೆ. ನೋಡಿದ್ರಲ್ಲ ಈಸಿಯಾಗಿ ಹೇಗೆ ನಾವು ಮನೇಲೇ ಬೇಬಿ ಕುಚ್ಚು ಹಾಕೊಬೋದು ಅಂತ. ನಾವು ಬೇರೆಯವ್ರಿಗೆ ಕಸ್ಟಮರ್ಸಿಗೆ ಹಾಕ್ಕೊಡ್ತೀವಿ ಅಂತಂದರೆ 200ರಿಂದ 250 ಚಾರ್ಜ್ ಮಾಡ್ಬೋದು. ಕೆಲವೊಂದು ಸಲ ಪ್ಲೇಸಸ್ ಡಿಪೆಂಡ್ ಆಗುತ್ತೆ. ತುಂಬ ಸಿಟಿ ಕಡೆ ಆಗಿದ್ದರೆ 250 ಕೊಡ್ತಾರೆ, ಕೆಲವೊಂದು ಕಡೆ 200 ಕೊಡ್ತಾರೆ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ದರೆ, ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.